ಎಲ್ರಿಗೂ ನಮಸ್ಕಾರ. ಈ ಕನಸು ಶುರುವಾಗಿದ್ದು ಬಹಳ ಪುಟ್ಟದಾಗಿ. ಅದನ್ನು ಬಾಯ್ಬಿಟ್ಟು ಹೇಳಿದಾಗ ನನಗೆ ನಂಬಕ್ಕಾಗ್ತಾ ಇರಲಿಲ್ಲ, ನಗು ಬರ್ತಾ ಇತ್ತು. ಏನು ನಾನು ನಿರ್ದೇಶನ ಮಾಡೋದನ್ನ ಯಾರ ಮುಂದೆ ಆದರೂ ಹೇಗೆ ಹೇಳಿ ಅಂತ, ಮಾಡ್ತೀನಿ ಅಂತ ಹೇಳೋದು ಅಂತ. ಸೊ ಅಷ್ಟು ಪುಟ್ಟದಾಗಿ ಶುರುವಾದಂಥ ಕನಸು. ಅದಕ್ಕೆ ಅದೊಂಥರ ಈ ಕತೆಗೆ ಒಂದು ಮ್ಯಾಗ್ನೆಟಿಕ್ ಎಫೆಕ್ಟ್ ಇತ್ತು ಅಂತ ಕಾಣುತ್ತೆ. ಪ್ರತಿಯೊಬ್ಬರೂ ಅದು ಎಳ್ಕೊಂಡಿದೆ. ಸೊ ಇಲ್ಲಿ ನಾನೇನು ಮಾಡಿದೆ ಅಂತ ನನ್ಗೆ ಅನ್ಸಲ್ಲ, ಈ ಕತೆಗೆ ಆ ಶಕ್ತಿ ಇದೆ ಅಂತ ನಾನು ಭಾವಿಸ್ತೀನಿ. ಸೊ ಇದನ್ನ ಮೊದಲು ತುಂಬಾ ಪುಟ್ಟದಾಗಿ ಒಂದು ಈ ರಂಗಭೂಮಿ ಸ್ಟೈಲ್ನಲ್ಲಿ ನಮಗೆ ಆಗೋ ಹೇಗೆ ನಮ್ಗೆ ಗೊತ್ತಿರೋರು, ನಮ್ಗೆ ಗೊತ್ತಿರೋ ಮನೆಗಳಲ್ಲಿ ಈ ತರ ಶುರು ಮಾಡಿದ್ದು. ನಮ್ಮ ರಿಲೇಟಿವ್ ಅಂಕಲ್ಗೂ ಹೇಳಿ ಅವ್ರಿಗೂ ಕತೆ ಇಷ್ಟ ಆಗಿ, ಸೊ ಹಂಗೆ ಶುರುವಾಗಿದ್ದು ಒಂದು ಮಟ್ಟಕ್ಕೆ ಬಂದ ನಂತರ ಈಗ ಹೊಸಬ್ರಿಗೆ ತಪ್ಪಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಡೆಬ್ಯೂ ಡೈರೆಕ್ಷನ್ ಅಲ್ಲಿ. ಸೊ ಇದಕ್ಕೆ ಯಾರಾದ್ರೂ ಒಬ್ಬ ಎಕ್ಸ್ಪರ್ಟೀಸ್ ಹೆಲ್ಪ್ ಬೇಕಾಗುತ್ತೆ, ಅದನ್ನ ಪ್ರೆಸೆಂಟ್ ಮಾಡೋರು ಅಥವಾ ಅದನ್ನ ಮುಂದಾಳತ್ವ ನಮ್ಮನ್ನ ತಗೊಂಡ್ ಹೋದಷ್ಟು ನಾವು ಸರಿಯಾದ ದಾರಿಯಲ್ಲಿ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಅನಿಸ್ತು. ಆಗ ಒಂದಷ್ಟು ಇಟ್ ಟುಕ್ ಅ ಲಾಂಗ್ ಟೈಮ್. ಒಂದಷ್ಟು ಜನ ಬಂದ್ರು, ಒಂದಷ್ಟು ಕಡೆ ಫೇಲ್ಯೂರ್ಸ್ ಆಯ್ತು. ಆಮೇಲೆ ಇವತ್ತು ಈ ತಂಡ ಹೀಗಿರೋದು ಒಂಥರ ಇದು ಕ್ರೀಮ್ ಅಂತ ಹೇಳ್ಬೋದು. ಇದಕ್ಕೆ ಎಷ್ಟೊಂದು ಜನ ಈ ಪ್ರಯಾಣಿಕರು ಒಂದು ಟೀಮ್ ಆಗಿ ಬಂದವರು ಮಧ್ಯದಲ್ಲೇ ಬಿಟ್ಟು ಹೋಗಿದ್ದಾರೆ. ಅವ್ರು ಬಿಟ್ಟು ಹೋಗಿದ್ದು ಒಳ್ಳೇದಾಯ್ತು ಅಂತ ಕಾಣಿಸುತ್ತೆ ಇವತ್ತಿನ ಎನರ್ಜಿನ ನೋಡ್ತಾ ಇದ್ರೆ. ಅಂದ್ರೆ ಹೀಗೆ ಆಗ್ಬೇಕು ಅಂತ ಯೂನಿವರ್ಸ್ ಕನ್ಸ್ಪೈರ್ ಮಾಡ್ತಾ ಇತ್ತು ಅಂತ ಕಾಣುತ್ತೆ. ಈ ಕಥೆನ ನಾನು ಜಡೇಶ್ ಸರ್ಗಾಗ್ಲಿ ತರುಣ್ ಸರ್ಗೆ ಹೇಳಿದಾಗ ಅವ್ರಿಗೆ ತುಂಬಾ ಎಕ್ಸೈಟ್ ಮಾಡ್ತು. ಅವರು ಮೇನ್ ಸ್ಟ್ರೀಮ್ ಸಿನಿಮಾ ಮಾಡೋರು ಈ ತರದ ಒಂದು ಕಥೆನ ಇಷ್ಟಪಡ್ತಾರೆ ಅಂತಂದ್ರೆ ಯಾರೋ ಒಬ್ರು ಪ್ರೊಡ್ಯೂಸರ್ಗೆ ಟೋಪಿ ಹಾಕಿ ಕರ್ಕೊಂಡು ಬಂದಂಗಲ್ಲ. ಇದು ನಿಜವಾಗ್ಲೂ ಏನಾದ್ರೂ ಒಂದು ಸ್ಟಫ್ ಇರಬೇಕು. ಆ್ಯಂಡ್ ಸೊ ಅದನ್ನು ಗುರುತಿಸಿದ್ದಾರೆ ಅಂತ ನಾನು ನಂಬ್ತೀನಿ. ಥ್ಯಾಂಕ್ ಯು ಜಡೇಶ್ ಸರ್, ಆ್ಯಂಡ್ ಥ್ಯಾಂಕ್ ಯು ತರುಣ್ ಸರ್, ಇವತ್ತು ಬಂದಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಮೇನ್ಲಿ ಪ್ರೇಮ್ ಸರ್, ಈ ಕಥೆನ ಅವರು ಎಷ್ಟು ಇಷ್ಟಪಟ್ಟಿದ್ದಾರೆ ಅಂತ ಅಂದರೆ ಕೆಲವೊಂದು ಸೀನ್ಗಳನ್ನ ಶೂಟಿಂಗ್ ಮುಗಿಸಿ ಮನೆಗೆ ಹೋಗಿ ನೆನ್ಪು ಮಾಡ್ಕೊಂಡು ಹತ್ತಿದ್ದೀನಿ ಅಂತ ಫೋನಲ್ಲಿ ಹೇಳಿದ್ದಾರೆ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗಣೇಶ್ ಸರ್ ಬಗ್ಗೆನೂ ನಾನು ಹೇಳಲೇಬೇಕು. ನಾನು ಈ ಕಥೆನಲ್ಲಿ ಮಗು ಪಾತ್ರ ತುಂಬ ಮುಖ್ಯ. ಸೊ ಆ ಪಾತ್ರಕ್ಕೆ ಒಂದಷ್ಟು ಜನ 30-35 ಜನ ಆಡಿಷನ್ ಮಾಡಿದಾಗ ನಮಗೆ ಮಕ್ಕಳು ತುಂಬ ಪ್ರಿಪೇರ್ ಆಗಿ ಬರ್ತಾ ಇದ್ರು. ನಮಗೆ ಆಡಿಷನ್ ಮಾಡಿದಾಗ ಎಲ್ಲ ಗೊತ್ತಿದೆ ಅನ್ನೋ ಹಾಗೆ ಕಾಣ್ತಾ ಇತ್ತು. ಅದು ಫ್ರೇಮ್ನಲ್ಲಿ ಆಕ್ಷನ್ ಅಂದಿದ ತಕ್ಷಣ ನಾನು ಬಂದ್ರೆ ಹಿಂಗೆ ಹೊಡಿತೀನಿ, ನಾನು ಹಿಂಗೆ ಎಲ್ಲರೂ ಒಂದು ಸ್ವಲ್ಪ ಪ್ರಿಪೇರ್ಡ್ ಆಗಿ ರಿಯಾಲಿಟಿ ಶೋಸ್ ಇಂದಾಗ್ಲಿ ಇನ್ನೊಂದಾಗ್ಲಿ 9 ವರ್ಷ 10 ವರ್ಷದಾಗಿ ಕಾಣುವಂತ ಮಗು ಕಾಣ್ತಾ ಇರಲಿಲ್ಲ ನನ್ನ ಕಣ್ಣಿಗೆ. ಸೊ ಹಂಗೆ ಯೋಚನೆ ಮಾಡಿದಾಗ ನಮ್ಮ ಟೀಮಲ್ಲಿ ನಾನು ಯುವಾಗೆ ಕ್ರೆಡಿಟ್ ಕೊಡ್ಬೇಕು. ಅವ್ರು ಹೇಳಿದ್ದು ಗಣೇಶ್ ಮಗ ನೋಡಿ ಆ ಏಜ್ ಇದ್ದಾನೆ. ಸೊ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಸ್ವಲ್ಪ ಮಕ್ಕಳನ್ನ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಸ್ತಾ ಇದೀವಿ, ಸಿನಿಮಾ ಎಲ್ಲ ಈಗಲೇ ಬೇಡ ಅಂತ ಹೇಳಿದ್ರು. ಬಿಡ್ಲಿಲ್ಲ. ಒಂದು 3 ತಿಂಗಳು 4 ತಿಂಗಳು ಬೇರೆ ಬೇರೆ ರೀತಿಯಿಂದ ಟ್ರೈ ಮಾಡಿ ಆಮೇಲೆ KM ಪ್ರಕಾಶ್ ಸರ್ ಮೂಲಕ ಅವ್ರ ಹತ್ರ ಹೋಗಿ ವಿಹಾನ್ ಥ್ಯಾಂಕ್ ಯು ಯು ಗೇವ್ ಮಿ ಅ ಸರ್ಪ್ರೈಸ್ ದಟ್ ಡೇ. ಅವತ್ತವನು ಕ್ರಿಕೆಟ್ ಬಹಳ ಇಷ್ಟ ಕ್ರಿಕೆಟ್. ಅವನಿಗೆ ಕ್ರಿಕೆಟ್ ಆಡ್ತಾ ಇದ್ದವನು ಸಿನಿಮಾ ಅಂತ ಅಂದಾಗ ಅವ್ನು ಬರಲ್ಲ ರಂಜಿನವ್ರೆ ಅಂತ ಹೆಂಗಾರು ಮಾಡಿ ಹುಡುಗನ ಫ್ರೆಂಡ್ ಮಾಡ್ಕೋಬೇಕಲ್ಲ ಅಂತ ಸ್ವಲ್ಪ ಹೊತ್ತು ಮಾತಾಡಿಸಿದೆ. ಅದಾದ್ಮೇಲಿಂದ ಅವನೇ ಟ್ಯಾಬ್ ತಗೊಬಂದು ನೋಡು ನಾನು ಈ ತರ ವಿಡಿಯೋ ಮಾಡಿದೀನಿ, ನೋಡಿ ಈ ತರ ಇದು ಅಂತ ಅದ್ರ ಸಣ್ಣ ಹಿಂಟ್ಸ್ ನನಗೆ ಆಕ್ಟಿಂಗ್ ಇಂಟ್ರೆಸ್ಟ್ ಇದೆ ಅನ್ನೋ ತರ. ಅಲ್ಲಿ ಬಿಡ್ಲಿಲ್ಲ ಸರ್, ಇಂಟ್ರೆಸ್ಟ್ ಇದೆ ಕಳ್ಸಿದ್ವಿ ನಾವೆಲ್ಲ ಅಲ್ಲಿ ಕ್ರಿಕೆಟ್ ಆಡಿಸ್ಕೊಂಡು ನಾವು ಆಕ್ಟಿಂಗ್ ಮಾಡಿಸ್ತೀವಿ ಅಂತ ಬಿಡ್ದಾನೆ. ಅವತ್ತು ಒಂದು ಈ ಮಾತುಕತೆ ಆಗಿ ಒಂದು 8-10 ತಿಂಗಳ ಮೇಲೆ ಆಗಿರ್ಬೋದು. ಈಗ ಅವ್ನು ಉದ್ದಾನು ಆಗ್ಬಿಟ್ಟಿದ್ದಾನೆ. ಭಯ ಬೇಗ ಶೂಟಿಂಗ್ ಮುಗಿಸ್ಬೇಕಿಲ್ಲ, ಬೇರೆ ತರ ಕಾಣಿಸ್ಬಿಡ್ತಾನೆ. ಸೊ ಹಾಗೆ ಅದು ವಿಹಾನ್, ದಟ್ಸ್ ಹೌ ಯು ಕೇಮ್ ಇನ್ ದ ಫಿಲ್ಮ್. ಥ್ಯಾಂಕ್ ಯು ವಿಹಾನ್. ಒಂಥರ ಲಕ್ಕಿ ಚಾಮ್ ತರ ನಮ್ಮ ಸಿನಿಮಾದಲ್ಲಿದ್ದಾರೆ. ಆ್ಯಂಡ್ ಇಳಯರಾಜ ಸರ್ದು ಅದು ಒಂಥರ ಎಲ್ಲಿಂದಾನೂ ಬಂದಿರುವಂಥ ಬ್ಲೆಸ್ಸಿಂಗ್ ಅಂತ ನಾನು ಹೇಳ್ಬೋದು. ನಾವು ಕನ್ನಡದ ಕೆಲವೊಂದು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಮಾತಾಡ್ತಿದ್ದೆ ನಾನು. ಆ ಸಮಯದಲ್ಲಿ ನಮ್ಮ ರಾಮಕೃಷ್ಣ ಅಂಕಲ್ ಅವ್ರ ಮೂಲಕನೇ ಒಂದು ಸಣ್ಣ ಭೇಟಿ ಅವಕಾಶ ಸಿಕ್ಕಿದ್ದಷ್ಟೇ. ಓಕೆ ಎಲ್ಲರೂ ಹೋಗೋಣ ಅಂತ ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಒಂದು ನಮಸ್ಕಾರ ಮಾಡ್ಕೊಂಡು ವಾಪಸ್ ಬರೋಣ ಅಂತ ಅಂದ್ಕೊಂಡಿದ್ದು. ನಮ್ಮ ಟೈಮ್ ಸರಿ ಇತ್ತು ಏನೋ ನನಗೆ ಗೊತ್ತಿಲ್ಲ. ಅವತ್ತು ಸರ್ ಫ್ರೀಯಾಗಿ ಕೂತ್ಕೊಂಡು ತಕ್ಷಣ ಮಾತಾಡಿಸ್ತಾನೆ ಕನ್ನಡದಲ್ಲಿ ಮಾತಾಡ್ತಾ ಕತೆ ಹೇಳಿ ಅಂದ್ಬಿಟ್ರು. ನಾನು ಪ್ರಿಪೇರ್ಡ್ ಆಗಿರ್ಲಿಲ್ಲ, ಭಯ ಆಗಿತ್ತು, ಈಗ ಹೇಳ್ಬೇಕಾ ಅಂತ.
ಏನೋ ಒಂದು ಕಷ್ಟಪಟ್ಕೊಂಡು ಹೇಳಿದೆ, ಬಟ್ ಅವ್ರು ನನ್ನೇ ನೋಡ್ತಾ ಇದ್ರು. ಬೇರೆ ಯಾರು ಮಾತಾಡ್ತಿದ್ರು ನೋಡ್ತಾ ಇರಲಿಲ್ಲ, ನನ್ನನ್ನೇ ನೋಡ್ತಾ ಇದ್ರು. ಏನು ಅನ್ನಿಸ್ತೋ ಏನೋ ಸರ್ಗೆ, ನನಗೂ ಒಳಗಡೆ ಏನೋ ಐ ಕೆ ನಾಟ್ ಎಕ್ಸ್ಪ್ಲೇನ್ ಅವ್ರಿಗೆ ಏನು ಅನಿಸ್ತಾ ಇದೆ ಅಂತ. ಒಂದಿನ ಆದ್ಮೇಲೆ ಅವರು ಮ್ಯಾನೇಜರ್ ಮೂಲಕ ಈ ಸಿನಿಮಾ ಮಾಡ್ತಾರೆ ಇಳೆಯರಾಜ ಸರ್ ಅಂತ ನಮಗೆ ಗ್ರೀನ್ ಸಿಗ್ನಲ್ ಬಂದಾಗ ಈ ಕಥೆಗೆ ಬಹಳ ಶಕ್ತಿ ಇದೆ ಅಂತ ಅನಿಸ್ತು. ಅದೇ ಎಲ್ಲರನ್ನು ಕರ್ಕೋತಾ ಇದೆ, ಅದೇ ಎಲ್ಲರನ್ನೂ ಅಟ್ರಾಕ್ಟ್ ಮಾಡ್ತಾ ಇದೆ, ಸಿನಿಮಾ ಮಾಡಿಸ್ಕೋತಾ ಇದೆ. ಇವತ್ತು ಇಷ್ಟು ದೊಡ್ಡ ಪ್ರೆಸ್ ಮೀಟ್ ನಲ್ಲಿ, ಇವತ್ತು ಪ್ರೆಸ್ ಮೀಟ್ ಕೂಡ ಅನ್ಕೊಂಡಿದ್ದ ಚೆನ್ನಾಗಿ ಆಗ್ತಾ ಇದೆ. ಅಜಯ್ ರಾವ್ ಸರ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ರು. ಸೊ ಸುಮಾರು ಒಳ್ಳೊಳ್ಳೆ ವಿಷಯಗಳು ನಡೀತಾ ಇದೆ. ಐ ಥಿಂಕ್ ದಿಸ್ ಹ್ಯಾಸ್ ಗಾಟ್ ಇಮ್ಮೆನ್ಸ್ ಎನರ್ಜಿ. ಸೊ ಅಂಡ್ ಇದೆಲ್ಲ ನಮ್ಮ ಹೊರಗಿನವರಾದ್ರೆ ನಮ್ಮವರೇ ಆಗಿರೋಂಥ ನಮ್ಮ ತಂಡ, ಎಷ್ಟು ದೊಡ್ಡ ಸುಧಾಕರ್ ಸರ್, ಆಮೇಲೆ ಸರ್, ಅಫ್ಕೋರ್ಸ್ ನಮ್ಮ ಹುಡುಗರೆಲ್ಲ ಬನ್ನಿ ಪ್ಲೀಸ್ ಪ್ಲೀಸ್, ಯು ಡಿಸರ್ವ್ ದಿಸ್. ನನಗೆ ಒಂದು ಹೇಳಬೇಕು, ನಾನು ಇಲ್ಲಿ ನನ್ನ ಜೊತೆಗಿರೋ ಎಲ್ಲ ಹುಡುಗರು ದೇ ಆರ್ ಆಲ್ ಫಿಲ್ಮ್ ಸ್ಟೂಡೆಂಟ್ಸ್. ಪ್ರತಿಯೊಬ್ಬರು ನಿರ್ದೇಶಕರಾಗಬೇಕು ಅಂತ ದೊಡ್ಡ ದೊಡ್ಡ ಪಿಕ್ಚರ್ಗಳಲ್ಲಿ ಅವ್ರಿಗೆ ಒಂದಷ್ಟು ಜರ್ನಿ ಮುಗಿಸ್ಕೊಂಡು ಬಂದಿದ್ದಾರೆ. ಸೊ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಇನ್ಸ್ಪೈರ್ ಆಗುತ್ತೆ. ಎವ್ರಿ ಡೇ ಐ ಮೀಟ್ ದೆಮ್ ಇನ್ ದ ಆಫೀಸ್. ನಾನು ಪ್ರತಿದಿನ ಇವ್ರ ಜೊತೆಗೆ ಕೆಲಸ ಮಾಡ್ತಿರ್ತೀನಿ. ನಾನು ಒಬ್ಳೆ ಹುಡುಗಿ, ಈ ಹುಡುಗರು ಎಲ್ಲರ ಎನರ್ಜಿ ನನ್ನ ಇನ್ನೊಂದು ಸ್ವಲ್ಪ ಉತ್ಸಾಹ ಕೊಡುತ್ತೆ ಏನೋ. ನಾನು ಹುಡುಗಿ ಅನ್ಕೋಬಾರ್ದು, ನಾನು ಇಲ್ಲಿ ಜೆಂಡರ್ ಬರಲ್ಲ, ಫಿಮೇಲ್ ಡೈರೆಕ್ಟರ್ ಮೇಲ್ ಡೈರೆಕ್ಟರ್ ಅಂತ ಬರಲ್ಲ. ಈಸ್ ಶಿ ಗುಡ್ ಡೈರೆಕ್ಟರ್ ಆರ್ ಬ್ಯಾಡ್ ಡೈರೆಕ್ಟರ್, ದಿಸ್ ಇಸ್ ವಾಟ್ ಇಸ್ ಮ್ಯಾಟರ್ಸ್ ಅಂತ ನನಗೆ ಒಂದು ಇನ್ಸ್ಪೈರ್ ಆಗುತ್ತೆ. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ವೆರಿ ಶ್ರೀಕಾಂತ್, ಥ್ಯಾಂಕ್ ಯು. ಹೀಸ್ ಬೀನ್ ಮೈ ಬಿಗ್ಗೆಸ್ಟ್ ಸಪೋರ್ಟ್. ಥ್ಯಾಂಕ್ ಯು. ಈ ಕತೆ ಜೊತೆಗೆ ನನ್ನ ಜೊತೆಗೆ ಟ್ರಾವೆಲ್ ಮಾಡಿದ್ದೀರಿ. ಇನ್ನು ಯಾರ ಹೆಸರು ಬಿಟ್ಟಿದ್ದೀವಿ, ಡಾಕ್ಟರ್ ಆನಂದ್, ನಮ್ಮ ಇನ್ನೊಬ್ಬ ಪ್ರೊಡ್ಯೂಸರ್, ಅವ್ರು ಬಂದಿಲ್ಲ. ಅವರು ವಿ ಮಿಸ್ ಯು. ಈ ಇವೆಂಟ್ನಲ್ಲಿ ನಾವು ಇದಕ್ಕೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇದ್ವಿ, ಬಟ್ ಡೆಫಿನೆಟ್ಲಿ ಇದು ಇನ್ನೂ ಶುರು ಅಷ್ಟೇ. ವಿನಯ್, ಎಸ್, ನನಗೆ ನಾನು ಲಿಟ್ರೇಚರ್ನಲ್ಲಿ ಜಾಸ್ತಿ ಕೆಲಸ, ಅಂದರೆ ನಾನು ಪುಸ್ತಕಗಳನ್ನ ಬರೆದಿರೋದು. ಸೊ ಚಿತ್ರಕಥೆ ನಾನು ಜೊತೆಗೆ ಕಲಿತಾ ಇರೋದು, ಬಟ್ ಡೈಲಾಗ್ ಅನ್ನೋದು ಹೊಸ ವಿದ್ಯೆ. ಸೊ ಅದು ಕಂಪ್ಲೀಟ್ಲಿ ನಾನು ಬೇಗ ಖರ್ಚು ಮಾಡ್ಕೊಳಕ್ ಆಗ್ಲಿಲ್ಲ. ಸೊ ನನಗೆ ಒಂದು ಬಲವಾಗಿ ಟಾಕ್ಸಿಕ್ ಸಿನಿಮಾದ ಡೈಲಾಗ್ ರೈಟರ್ ವಿನಯ್ ಅವರು ಈ ಸಿನಿಮಾಗೆ ಡೈಲಾಗ್ ಬರೀತಾ ಇದ್ದಾರೆ ನನ್ನ ಜೊತೆಗೆ. ಸೊ ಅವ್ರು ಇವತ್ತು ಬಂದಿಲ್ಲ, ಬಟ್ ಅವ್ರನ್ನ ಕೂಡ ನಾನು ನೆನಪು ಮಾಡ್ಕೊಳಕ್ ಇಷ್ಟಪಡ್ತೀನಿ. ಡೈಲಾಗ್ ಪ್ರೆಸೆಂಟೇಷನ್ ಹೇಗೆ ಮಾಡೋದು ಪ್ರತಿಯೊಂದನ್ನು ಕೂಡ ಅವರು, ಆಮೇಲೆ ಅವ್ರ ವೈಫ್ ಮೀರಾ ಅವರು ನಮ್ಮ ಜೊತೆಗೆ ರೈಟಿಂಗ್ ಟೀಮ್ ನಲ್ಲಿ ಇದ್ದಾರೆ. ಸೊ ಐ ಥಿಂಕ್ ನಮ್ಮ ಸಿನಿಮಾಗೆ ಅತಿ ಗಟ್ಟಿಯಾದ ಟೆಕ್ನಿಷಿಯನ್ಸ್, ತುಂಬಾ ಪಾಸಿಟಿವ್ ಆಗಿರುವಂತಹ ಒಂದು ಎನರ್ಜಿ ಈ ಸಿನಿಮಾದಲ್ಲಿದೆ. ಇವರೆಲ್ಲರ ಜೊತೆಗೆ ನಾನು ದಿನ ಐಮ್ ಗೆಟಿಂಗ್ ಬೆಟರ್ ಅಂತ ನನಗೆ ಅನಿಸುತ್ತೆ. ಡಿ.ಡಿ. ಡಿಕ್ಕಿ, ಎಸ್, ಈ ಟೈಟಲ್ ನಮ್ಗೆ ಮುಖ್ಯವಾಗಿ ಒಂದು ಜನ ಏನ್ ಅಂದ್ಕೊಳ್ತಾರೆ ಅನ್ನೋದಕ್ಕೆ ಬಿಟ್ಟಿರೋದು. ಅಂದ್ರೆ ನಾನೇ ಐ ಡೋಂಟ್ ವಾಂಟ್ ಟು ಟೆಲ್ ಇದರ ರಿಲೆವೆನ್ಸ್ ಏನು ಅಂತ, ಮೊದಲನೇದು. ಮತ್ತೆ ಡಿ.ಡಿ. ಡಿಕ್ಕಿ ಅನ್ನೋದು ಪ್ರತಿಯೊಬ್ಬರಿಗೂ ಕನೆಕ್ಟೆಡ್ ಅಂತ ನಾನು ನಂಬಿದ್ದೀನಿ. ಅಂದ್ರೆ ಒಂದಲ್ಲ ಒಂದು ವರ್ಷನ್ ಪ್ರತಿಯೊಬ್ಬರ ತಲೆನಲ್ಲಿ ಹೊಳೆಯುತ್ತೆ ಡಿ.ಡಿ. ಡಿಕ್ಕಿ ಅಂದ್ರೆ ಏನು ಅಂತ ಅಂದಾಗ, ನಾನು ಇಲ್ಲಿ ಬಂದ್ಮೇಲೂ ಕೂಡ ಎಷ್ಟೊಂದು ಜನ ಪತ್ರಕರ್ತರನ್ನ ಮಾತಾಡಿಸಿದಾಗ ಅವರ ವಿಚಾರದ ಡಿ.ಡಿ. ಡಿಕ್ಕಿ ಹೇಳಿದ್ರು. ಈ ನಮ್ಮ ಸಿನಿಮಾದ ಡಿ.ಡಿ. ಡಿಕ್ಕಿ ಅನ್ನೋದು ಒಂದೊಂದು ಕಂಟೆಂಟ್ ರಿವೀಲ್ ಆಗ್ತಾ ಅದ್ರ ವ್ಯಾಖ್ಯಾನ ನಿಮಗೆ ಗೊತ್ತಾಗುತ್ತೆ.